ಬಿ ಎಮ್ ರೋಡಲ್ಲಿ ತುಂಬ ಫ್ಲೆಕ್ಸ್ ಇದೆ. ಮೊನ್ನೆ ಇದೇ ಥರ ನಮಗೆ ಟರ್ನಲ್ಲೆಲ್ಲ ಫ್ಲೆಕ್ಸ್ ಹಾಕ್ಬಿಟ್ಟಿದ್ದಾರೆ. ಏನಾಗ್ಬಿಡ್ತು ಅಂತಂದರೆ ಒಂದು ತಾಯಿ ಮಗ ಇಬ್ಬರೂ ಬಂದ್ಬಿಟ್ಟು ಫ್ಲೆಕ್ಸು ಕಾಣಲಿಲ್ಲ, ಅಡ್ಡಾಗಿತ್ತು, ಟರ್ನ್ ಇತ್ತು, ಸಡನ್ನಾಗಿ ಬಂದು ಬಿದ್ದುಬಿಟ್ರು. ಹಾಸನಲ್ಲಿ ತುಂಬ ಅಂದರೆ ತುಂಬ ಫ್ಲೆಕ್ಸ್ಗಳನ್ನ ಹಾಕ್ತಾರೆ. ಚಿಕ್ಕ ಚಿಕ್ಕದಾಗಿ ಹಾಕಿದ್ರೆ ಏನೋ ಒಂಥರ ಪರವಾಗಿಲ್ಲ, ದೊಡ್ಡ ದೊಡ್ಡದಾಗಿ ಹಾಕ್ತಾರೆ, ರೋಡ್ ಕಾಣಲ್ಲ. ಬಟ್ ಏನಾಗುತ್ತೆ ಅಂತಂದರೆ ಕೆಲವು ಟೈಮು ಚೂರು ಮುಂದೆ ಹೋಯ್ತಾ ನಿಮಗೆ ತೋರಿಸ್ತೀನಿ ಬನ್ನಿ ಹಾಸನಲ್ಲಿ ಫ್ಲೆಕ್ಸ್ಗಳನ್ನ ಯಾವ ಥರ ಹಾಕಿದ್ದಾರೆ ಅಂತ. ನಾನು ಯಾರು ವಿರುದ್ಧವಾಗಿ ನಾನು ಮಾತಾಡ್ತಿಲ್ಲ. ನಿಜವಾಗ್ಲೂ ಜನಸಾಮಾನ್ಯರಿಗೆ ತುಂಬ ಅಂದರೆ ತುಂಬ ತೊಂದರೆ ಆಗ್ತೈತೆ. ನನಗೇನೋ ಈ ಫ್ಲೆಕ್ಸ್ ಎಲ್ಲ ರೋಡಲ್ಲಿ ಹಾಕೋದ್ರಿಂದ ಅವ್ರಿಗೆಲ್ಲ ಗೌರ್ಮೆಂಟಿಗೆ ದುಡ್ಡು ಬರುತ್ತೇನೋ. ಸೊ ಹಾಗಾಗಿ ಈ ಅಡ್ವರ್ಟೈಸ್ಮೆಂಟ್ಗೆಲ್ಲ ಪಬ್ಲಿಸಿಟಿಗೋಸ್ಕರ ರೋಡಲ್ಲೆಲ್ಲ ಫ್ಲೆಕ್ಸ್ ಹಾಕೋತಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಇದ್ರ ಬಗ್ಗೆ ಮಾತಾಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ವಿರುದ್ಧವಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾನಿಲ್ಲಿ ಯಾರ ಪರ ಮತ್ತು ವಿರೋಧ ಇಲ್ಲ, ನನಗೆ ತೊಂದರೆ ಆಗಿದೆ ಹಂಗಾಗಿ ನಾನು ಮಾತಾಡ್ತೀನಿ. ಇನ್ನೊಬ್ಬರ ಬಗ್ಗೆ ಮಾತಾಡುವಷ್ಟು, ಇನ್ನೊಬ್ಬರು ಇಸ್ಕೊಂಡು ಮಾತಾಡುವಷ್ಟು ನಾನು ದೊಡ್ಡ ವ್ಯಕ್ತಿ ಅಲ್ಲ. ಯಾಕೆ ಅಂತಂದರೆ ಒಂದಿನ ನನಗೆ ಆ ಥರ ಫೀಲ್ ಆಗಿಬಿಟ್ಟಿತ್ತು. ಜಸ್ಟ್ ಮಿಸ್ ದುಡ್ಡು ಕೊಟ್ಟು ಗಾಡಿ ತಗೊಂಡಿರ್ತೀವಿ, ಅವರು ಒನ್ ವೇ ಇರುತ್ತೆ, ನಾವು ಟರ್ನಲ್ಲಿ ಡಿವೈಡ್ ಹತ್ರ ಟರ್ನ್ ಆಗ್ಬೇಕಾದ್ರೆ ಕಾಣಿಸೋದಿಲ್ಲ, ಅವ್ರಿಗೂ ಕಾಣಿಸೋದಿಲ್ಲ, ನಮಗೂ ಕಾಣಿಸೋದಿಲ್ಲ, ಫ್ಲೆಕ್ಸ್ ಹಾಕಿರ್ತಾರೆ, ಅಚಾನಕ್ ಆಗಿಬಿಡುತ್ತೆ. ದಯವಿಟ್ಟು ಹಾಸನದಲ್ಲಿ ಈ ಥರ ಫ್ಲೆಕ್ಸ್ಗಳನ್ನ ಹಾಕಕ್ಕೆ ಹೋಗಬೇಡಿ. ಹಂಗೆ ಹಾಕ್ಬೇಕಿತ್ತು ಅಂತಂದರೆ ಖಾಲಿ ಜಾಗಗಳಿರ್ತವೆ, ಅಂಥ ಜಾಗಗಳಲ್ಲಿ ಹಾಕ್ಕೊಳ್ಳಿ. ರೋಡಲ್ಲೆಲ್ಲ ಈ ಥರ ಯಾರಿಗೂ ಕಾಣದಿರೋ ಥರ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ. ಜನಸಾಮಾನ್ಯರಿಗೆ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಸರ್ಕಾರದವರು ಏನು ಮಾಡ್ತಾರೆ, ನೀವೇನು ಮಾಡ್ತೀರಿ ಅಂತಂದರೆ ಹಿಂದೆ ಮುಂದೆ ಎಸ್ಕಾಟ್ ಹಾಕೋ ಹೊಡಿತೀರಿ, ಅಷ್ಟು ಏನು ಅನಿಸಲ್ಲ, ಟ್ರಾಫಿಕ್ ಜೀರೋ ಟ್ರಾಫಿಕ್ ಮಾಡ್ಕೊತೀರಿ. ಬಟ್ ಜನಸಾಮಾನ್ಯರು ಆಗಲ್ಲ. ನೋಡಿ ಇಲ್ಲಿಂದ ನೋಡಿ ತುಂಬ ಅಂದರೆ ತುಂಬ ಫ್ಲೆಕ್ಸ್ ಇದೆ. ಎಷ್ಟು ಫ್ಲೆಕ್ಸ್ ಇದೆ ಅಂತಂದರೆ ತುಂಬ ಫ್ಲೆಕ್ಸ್ ಇದೆ. ನಾನು ಹೇಳೋದು ಇವ್ರಿಗೆ ಈ ಥರ ಎಲ್ಲ ಫ್ಲೆಕ್ಸ್ ಹಾಕೋದ್ರಿಂದ ದುಡ್ಡು ವೇಸ್ಟ್ ಆಗುತ್ತೆ ಅಲ್ವಾ. ಆ ದುಡ್ಡನ್ನ ಯಾರಾದರೂ ಬಡವ್ರಿಗೆ ಕೊಟ್ಟರೆ ಬಡವರಾದರೂ ಬದುಕೋತಾರೆ ಅನ್ನೋದು ನನ್ನ ಭಾವನೆ. ಏನಿಲ್ಲ ಅಂದರೂ ಒಂದು ಲಕ್ಷ ಅಂತ ಖರ್ಚಾಗಲ್ವಾ, ಲಕ್ಷ ಅಂತ ಖರ್ಚು ಆಗೇ ಆಗುತ್ತೆ. ನಂದು ಒಂದೇ ಪ್ರಶ್ನೆ, ಯಾಕೆ ಎಲ್ಲರೂ ನಾನು ರಾಜಕೀಯದಲ್ಲಿ ಇರಬೇಕು, ನಾನು ಅದಾಗಬೇಕು, ನಾನು ಇದಾಗಬೇಕು ಅನ್ಕೋತಾರೆ ಅಂತ ಅಂದರೆ ದುಡ್ಡಿದೆ ಗುರು ಅದರಲ್ಲಿ, ಅದಕ್ಕೆ ಹೆಂಗೆ ಅನ್ಕೋತಾರೆ. ಯಾರಾದರೂ ಬಡವ ನಾಯಿ ಮರಿ ಯಾರೋ ಹೊಡ್ಕೋಗ್ಬಿಟ್ಟಾರಲ್ಲ ಗುರು, ಒಬ್ಬ ಬಡವ ಹೋಗಿ ಸಿ ಎಮ್ ಆಗೋಕ್ಕಾಗುತ್ತಾ, ಪಿ ಎಮ್ ಆಗೋಕ್ಕಾಗುತ್ತಾ? ಅವ್ನು ಸೈಕಲ್ ತುಳಿಬೇಕು,